ಬೆಳಗಿಂದ ಸಂಜೆ ರೌಂಡ್ ದ ಕ್ಲಾಕ್ ಆಫೀಸ್ ಕೆಲಸ ಮಾಡ್ಕೊಂಡು ಸಂಜೆ ಆದ ತಕ್ಷಣ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಹೋಗೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಆ ಸ್ಟ್ರೆಸ್ಸಿಗೆ ತಲೆ ಪೂರ್ತಿ ಡ್ಯಾಂಡ್ರಫ್ ಅಂಡ್ ಹೇರ್ಸ್ ತುಂಬಾ ಫ್ರಿಜಿ ಆಗಿತ್ತು. ಇದಷ್ಟೇ ಅಲ್ಲ, ಆಚೆ ತಿರ್ಗೋದ್ರಿಂದ ಫೇಸ್ ತುಂಬಾನೇ ಆಯಿಲಿ ಅಂಡ್ ಟ್ಯಾಂಡ್ ಆಗಿತ್ತು. ನನ್ನ ರೆಸ್ಕ್ಯೂಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಶರತಿ ನೇಚರ್ ಕ್ಯೂರ್ ಪ್ರಾಡಕ್ಟ್ಸ್. ಇಲ್ಲಿ ನಿಮಗೆ ಡಾಕ್ಟರ್ ಅಡ್ವೈಸ್ ಅಲ್ಲದೆ ಕ್ಯೂಟ್ ಆಗಿರೋ ಯೂಸರ್ ಮ್ಯಾನ್ಯಲ್ ಕೂಡ ಸಿಗುತ್ತೆ. ಡ್ಯಾಂಡ್ರಫ್ ಪ್ರೋನ್ ಹೇರ್ಸ್ ಗೆ ನಾನ್ ಫಸ್ಟ್ ಯೂಸ್ ಮಾಡಿದ್ದು ಇವರ ಇನ್ವಿಗೋರೇಟಿಂಗ್ ಸ್ಕ್ಯಾಲ್ಪ್ ಆಯಿಲ್. ನೀವು ನಾರ್ಮಲಿ ಯೂಸ್ ಮಾಡೋ ಚಂಪಿ ಆಯಿಲ್ಗೆ 3 to 4 drops according to the volume of the hair ಇವರ ಇನ್ವಿಗೋರೇಟಿಂಗ್ ಸ್ಕ್ಯಾಲ್ಪ್ ಆಯಿಲ್ ನ ಹಾಕಿ ಚಂಪಿ ಮಾಡಿದ್ರೆ ಸಾಕು. ಬೇಸಿಕಲಿ ಅದು ಒಂದು ರೋಸ್ಮೆರಿ ಎಕ್ಸ್ಟ್ರಾಕ್ಟ್. ಟು ಬಿ ಹಾನೆಸ್ಟ್, ಫಸ್ಟ್ ವಾಶ್ ಅಲ್ಲಿ ಸ್ವಲ್ಪ ಹೇರ್ ಲಾಸ್ ಆಯ್ತು, ಬಟ್ ಥರ್ಡ್ ವಾಶ್ ಇಂದ ತುಂಬಾನೇ ಸಿಗ್ನಿಫಿಕೆಂಟ್ ಚೇಂಜ್ ಕಾಣಿಸ್ತು. ಫಾರ್ ದ ಟ್ಯಾನ್ ಫೇಸ್ ನಾನು ಯೂಸ್ ಮಾಡ್ತಿರೋದು ಇವರ ಪೃಥ್ವಿ ಚೂರ್ಣ. ಬೇಸಿಕಲಿ ಇಟ್ಸ್ ಅ ನ್ಯಾಚುರೋಪತಿ ಸಾಯಿಲ್. ನಿಮ್ ಫೇಸ್ ಸೈಜ್ ಹಾಗೂ ಕೋಟಿಂಗ್ ಥಿಕ್ನೆಸ್ ಮೇಲೆ ನೀವು ಅಕಾರ್ಡಿಂಗ್ಲಿ ಸಾಯಿಲ್ ಮತ್ತೆ ವಾಟರ್ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ತರ ಈ ತರ ಮಾಡಬಹುದು. ನಾನ್ ಸ್ವಲ್ಪ ಥಿಕ್ ಪೇಸ್ಟ್ ಮಾಡಿದೆ ಬಿಕಾಸ್ ನನ್ನ ಫೇಸಿಗೆ ಅದು ಸೂಟ್ ಆಗ್ತಿತ್ತು. ಪ್ಲೀಸ್ ನೋಡಿ, ಯಾವುದೇ ರೀತಿಯ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ನ ಮಾಡ್ಕೊಳ್ಳಿ. ಥಿಕ್ ಆಗಿರೋ ಪೃಥ್ವಿ ಚೂರ್ಣದ ಲೇಯರ್ ಹಾಕಿ ನಾನು ಇದನ್ನ 10 to 15 ಮಿನಿಟ್ಸ್ ಒಣಗಕ್ ಬಿಟ್ಟೆ. ನೀರಲ್ಲಿ ಸ್ಲೋ ಆಗಿ ಸ್ಕ್ರಬ್ ಮಾಡ್ತಾ ನಾನು ಈ ಫೇಸ್ ಪ್ಯಾಕ್ ನ ತೆಗ್ದೆ. ರಿಸಲ್ಟ್ ನಿಮ್ಗೆ ಮುಂದಿನ ಕ್ಲಿಪ್ ಅಲ್ಲಿ ಕಾಣುತ್ತೆ ನೋಡಿ. ನನ್ನ ಆಯಿಲಿ ಟ್ಯಾಂಡ್ ಆಗಿರೋ ಫೇಸು ಆಯಿಲ್ ಲೆಸ್ ಅಂಡ್ ತುಂಬಾನೇ ಸ್ಕಿನ್ ಬ್ರೀತ್ ಮಾಡ್ತಿದೆ ಅಂತ ಅನ್ಸ್ತು. 3-4 ಹೆಡ್ ವಾಶಸ್ ಆದ್ಮೇಲೆ ನನ್ನ ಡ್ಯಾಂಡ್ರಫ್ ಕೂಡ ತುಂಬಾ ಕಮ್ಮಿ ಆಗ್ತಾ ಬಂತು ಅಂತ ಅನ್ಸ್ತು. ಇವರ ಬೇರೆ ಪ್ರಾಡಕ್ಟ್ಸ್ ನ ಟ್ರೈ ಮಾಡಕ್ಕೆ ನೀವು ಇವ್ರ ವೆಬ್ಸೈಟ್ ಟ್ಯಾಗ್ ಆಗಿರೋ ಇನ್ಸ್ಟಾಗ್ರಾಮ್ ಪೇಜ್ ನ ವಿಸಿಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.